ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಈಗ ನಾನು ಈ ಗಾದೆಗಳಲ್ಲಿ 9ನೇ ಪುಟವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ನೀವೆಲ್ಲರೂ ಅದನ್ನು ನೋಡಿ ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ಸ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ 161ರಿಂದ 180ರವರೆಗೆ ಈ ಒಂದು ಪೇಜಲ್ಲಿ 20 ಗಾದೆಗಳಿವೆ. ಇದರಲ್ಲಿ ನಂಬರ್ 1, ಪ್ರಾಯಶ್ಚಿತ್ತ ಪಾಪವನ್ನು ಚೆಂದುತ್ತದೆ. ಪ್ರಾಯಶ್ಚಿತ್ತ ಅಂತ ಹೇಳಿದರೆ, ನಾವು ಮಾಡಿದಂಥ ಕೆಟ್ಟ ಕೆಲಸ, ಬೇಡದ ಕೆಲಸ ಅಥವಾ ತಪ್ಪು ಮಾಡಿದರೆ ಅದು ನಮ್ಮ ಪಾಪವನ್ನು, ಅದು ಪಾಪ ಆಗುತ್ತದೆ. ಅಂದರೆ ಒಳ್ಳೆಯ ಕೆಲಸ ಅಲ್ಲ ಇದು. ಅದರಿಂದ ಅದು ನಮಗೆ ಪ್ರಾಯಶ್ಚಿತ್ತ ನಮಗೆ ಯಾವಾಗಲೂ ಆಗ್ತಾ ಇರುತ್ತದೆ. ಅಂದರೆ ಅದರ ಪ್ರತಿಫಲ ಅಂತ ನಾವು ಹೇಳ್ಬೋದು. ನಾವು ಮಾಡಿದ ತಪ್ಪು ಕೆಲಸಗಳಿಗೆ ಅಥವಾ ಕೆಟ್ಟ ಕೆಲಸಗಳಿಗೆ ನಮಗೆ ಸಿಗುವಂಥ ಪ್ರತಿಫಲ ಅಂತ ಹೇಳ್ಬೋದು. ಇನ್ನೊಂದು ನೆಕ್ಸ್ಟು, ಚಿಂತೆ ಆಯುಷನ್ನು ತಿನ್ನುತ್ತದೆ. ನಾವು ಜನ್ಮಪೂರ್ತಿ ಚಿಂತೆ ಆಗಲಿಲ್ಲ, ಆಗೋದಿಲ್ಲ, ಅದು ಹೀಗಾಯಿತು ಅಥವಾ ಬೇರೆ ಬೇರೆ ರೀತಿಯ ನಮಗೆ ಅಡಚಣೆಗಳು, ತೊಂದರೆಗಳು ನಮ್ಮ ಜೀವನದಲ್ಲಿ ಬರುತ್ತಾ ಇರುತ್ತವೆ. ಆದರೂ ಅದನ್ನು ನಾವು ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡದೆ ಅಥವಾ ಬೇಸರ ಪಡದೆ ನಾವು ಮುನ್ನುಗ್ತಾ ಇರಬೇಕು ಎಂಬ ಒಂದು ಇದು ಉಕ್ತಿ. ಸೊ ಚಿಂತೆ ನಮ್ಮನ್ನು ನಾವು ಜಾಸ್ತಿ ಚಿಂತೆ ಮಾಡಿದರೆ ನಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ. ಇಲ್ಲಿ ತಿನ್ನುತ್ತದೆ ಅಂದರೆ ಕಡಿಮೆ ಆಗುತ್ತದೆ ಎಂಬ ಅರ್ಥ. 3ನೇದು, ಲಂಚ ಗೌರವವನ್ನು ತಿನ್ನುತ್ತದೆ. ಅದು ಅಷ್ಟೇ, ಎಲ್ರಿಗೆ ಗೊತ್ತೇ ಇದೆ. ನಾವು ಬೇಡದ ಕೆಲಸ, ಅನಾವಶ್ಯಕವಾಗಿ ಇನ್ನೊಬ್ಬರ ನಾವು ಹಣವನ್ನು ದೋಚುವುದು ಅಥವಾ ಅವರನ್ನು ಧೈರ್ಯದಿಂದ ಮುನ್ನುಗ್ಗುವವರೆಗೆ ಅಡಚಣೆ ಮಾಡುವುದು, ತೊಂದರೆ ಮಾಡುವುದು ಹಾಗೂ ಅವರ ಕೈಯಿಂದ ಹಣವನ್ನು ಕೀಳುವುದು ಅಂತ ಹೇಳ್ತಾರೆ. ಸೊ ಇದರ ಯಾವುದು ಅಂತಹ ಕೆಲಸ ನಾವು ಮಾಡಿದರೆ ನಮ್ಮ ಪ್ರತಿಷ್ಠೆ, ನಮ್ಮ ಗೌರವ ಕಡಿಮೆ ಆಗ್ತದೆ. ಅದು ಗೌರವವನ್ನು ತಿನ್ನುತ್ತದೆ, ನಮಗೆ ಗೌರವ ಸಿಗುವುದಿಲ್ಲ ಎಂಬ ಅರ್ಥ. ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ. ಅದೇ ಥರ ನಮಗೆ ಎಷ್ಟು ಜ್ಞಾನ ಇದ್ದರೂ ನಮಗೆ ಅಹಂಕಾರವಿದ್ದರೆ ಅದು ನಮ್ಮ ಜ್ಞಾನವನ್ನು ಕಡಿಮೆ ಮಾಡುತ್ತದೆ. ಇಲ್ಲಿ ತಿನ್ನುತ್ತದೆ ಅಂತ ಅರ್ಥ, ಕಡಿಮೆ ಮಾಡುತ್ತದೆ ಎಂಬ ಅರ್ಥ. ಸೊ ಜ್ಞಾನ ನಮಗೆ ಎಷ್ಟೇ ಇರಲಿ ನಮಗೆ, ಆದರೆ ಆ ಜ್ಞಾನದಲ್ಲಿ ನಮಗೆ ಅಹಂಕಾರ ಬರಬಾರದು. ನನಗೆ ಎಲ್ಲ ಗೊತ್ತಿದೆ, ಇನ್ನೊಬ್ಬರಿಗೆ ಏನೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿರೋದು ಎಂಬ ಭಾವನೆ ಕೆಲವರಲ್ಲಿ ಇರುತ್ತದೆ. ತುಂಬ ಜನರಲ್ಲಿ ನಾವು ಅದನ್ನು ಕಾಣ್ತೇವೆ. ಅದಕ್ಕೆ ಇದು ಒಂದು ಉದಾಹರಣೆ. ಇನ್ನೊಂದು, ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ. ನಮಗೆ ಜಾಸ್ತಿ ನಾವು ಆಕ್ರೋಶ, ಕ್ರೋಧ, ಸಿಟ್ಟು ಮಾಡಿದರೆ ಅದು ನಮ್ಮ ಬುದ್ಧಿಗೆ ತೊಂದರೆ ಆಗುತ್ತದೆ, ಎಡವಟ್ಟಾಗುತ್ತದೆ ಎಂಬ ಅರ್ಥ ಇದೆ. ಇನ್ನೊಂದು ನೆಕ್ಸ್ಟು, ದುರ್ಜನರ ವಿದ್ಯೆ ಜಗಳಕ್ಕೆ ಮೂಲ್ಯ. ಅಂದರೆ ಯಾರು ಸಜ್ಜನರಿರ್ತಾರೆ ಅವರು ಅಂಥ ಜಗಳಕ್ಕೆ ಹೋಗುವುದಿಲ್ಲ. ಅವರು ಸುಮ್ಮನೆ ಇದ್ದು ಬಿಡ್ತಾರೆ. ಯಾವುದಾದರೂ ಒಂದು ವಿಷಯದಲ್ಲಿ ತುಂಬ ಜಗಳ, ಚರ್ಚೆ, ವೈಮನಸ್ಸು ಆದರೆ ದುರ್ಜನರ ವಿದ್ಯೆ ಅಂದರೆ ದುರ್ಜನರು ಹೇಳುವಂತಹ ಮಾತುಗಳಿಗೆ ಅಲ್ಲಿ ಅದರಿಂದ ಜಗಳಕ್ಕೆ ಪ್ರಾರಂಭವಾಗುತ್ತದೆ ಎಂಬ ಅರ್ಥ ಇದೆ. ಹಸಿವೆ ಇಲ್ಲದವರಿಗೆ ಭೋಜನ ವ್ಯರ್ಥ. ಅದು ಅಷ್ಟೇ, ಎಲ್ಲರಿಗೂ ಗೊತ್ತೇ ಇದೆ ಅದು. ಹಸಿವೆ ಇಲ್ಲದವರಿಗೆ ನಾವು ಬನ್ನಿ ಅಂತ ಒತ್ತಾಯ ಮಾಡಿದರೆ, ತಿನ್ನಿ, ಊಟ ಮಾಡಿ ಅಂತ ಹೇಳಿದರೆ ಅದು ಭೋಜನ ವ್ಯರ್ಥವಾಗುತ್ತದೆ, ತಿನ್ನಲಿಕ್ಕೆ ಆಗೋದೇ ಇಲ್ಲ. ಮತ್ತು ಇನ್ನೊಂದು, ನಮಗೆ ಯಾವುದೇ ಒಂದು ನಮಗೆ ಇಷ್ಟವಾದಂತಹ ತಿಂಡಿ, ಸೊ ಅದನ್ನು ನಾವು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಅದನ್ನು ನಾವು ಜಾಸ್ತಿ ತಿನ್ನಲಿಕ್ಕೆ ಹೋದರೆ ಅದರ ಪರಿಣಾಮ ಸರಿ ಆಗೋದಿಲ್ಲ. ಒಂದಾದರೆ ನಮಗೆ ಹೊಟ್ಟೆ ಭಾರ ಆಗ್ತದೆ, ಆಮೇಲೆ ಉದಾಸೀನ ಬರ್ತದೆ, ಆಲಸ್ಯ ಬರ್ತದೆ. ಸೊ ಅದರಲ್ಲಿ ಇನ್ನೊಂದು, ಹಸಿವೆ ಇಲ್ಲದವರಿಗೆ ಅಂದರೆ ನಮಗೆ ಬೇಕಾದಂಥ ಒಂದು ಇಷ್ಟವಾದ ವಸ್ತು ನಾವು ಎಷ್ಟು ತಿನ್ಬೋದು ಅಷ್ಟೇ ತಿನ್ನಬೇಕು. ಯಾವುದೇ ಒಂದು ನಮಗೆ ತುಂಬ ಇಷ್ಟ ಆಗಿದೆ ಅಂದರೆ ನಾವು
ನಾವು ಆ ಮಿತಿಗಿಂತ ಜಾಸ್ತಿ ತಿಂದರೆ ಅದು ಸಹ ತೊಂದರೆನೇ, ನಮಗೆ ತೊಂದರೆ, ನಮ್ಮ ಶರೀರಕ್ಕೆ, ನಮ್ಮ ಹೊಟ್ಟೆಗೆ, ನಮಗೆ ಹೊಟ್ಟೆ ಭಾರ ಆಗ್ತದೆ. ಅದೇ ರೀತಿ ಇದು ಇಲ್ಲಿ ಹಸಿವೆ ಇಲ್ಲದವನಿಗೆ ಭೋಜನ ವ್ಯರ್ಥ. ಸೊ ನಾವು ಯಾರಿಗೆ ಹಸಿವೆ ಇದೆ ನಿಜವಾಗಿ ಅವನಿಗೆ ನಾವು ಭೋಜನ ಕೊಟ್ಟರೆ ಅದು ಒಂದು ಒಳ್ಳೆಯ ಉದಾಹರಣೆ. ಅದೇ ರೀತಿ ಸಜ್ಜನರ ವಿದ್ಯೆ ಜ್ಞಾನಕ್ಕೆ ಮೂಲ, ಇದು ಅಷ್ಟೇ. ಸೊ ಗೊತ್ತಿರುವವರು ಆ ಧ್ಯಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಸಜ್ಜನರ ವಿದ್ಯೆ ಅದರ ಮೂಲ ಅಂತ ಹೇಳಿದರೆ ನಮಗೆ ಅದು ಕಲಿಯಲಿಕ್ಕೆ ಸುಲಭ ಆಗುತ್ತದೆ, ಅದನ್ನು ನಮಗೆ ಅರ್ಥೈಸಿಕೊಳ್ಳಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗುತ್ತದೆ, ಇದರ ಅರ್ಥ. ಇನ್ನೊಂದು 3ಕ್ಕೆ ಇಳಿಯುವುದಿಲ್ಲ, 6ಕ್ಕೆ ಇರುವುದಿಲ್ಲ. ಸೊ ಅಂದರೆ ಅವರು ಯಾರ ಮಾತನ್ನು ಕೇಳುವುದಿಲ್ಲ ಎಂಬ ಅರ್ಥ ಇಲ್ಲಿ. ಅವರಿಗೆ ಹೇಳಿದ್ದು, ಅವರು ಹೇಳಿದ್ದೇ ಅವರಿಗೆ ಆಗಬೇಕು, ಅವ್ರದ್ದೊಂದು ಹಠ ಸ್ವಭಾವ. ಇನ್ನೊಂದು ನೆಕ್ಸ್ಟು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿದಂತೆ. ಸೊ ಯಾರಾದರೂ ಕುಂಬಳಕಾಯಿ ಕದ್ದಿದ್ದಾರೋ ಅಂತ ನಾವು ಹೇಳಿದರೆ ಅವರು ಕಳ್ಳ ಹೆಗಲು ಮುಟ್ಟಿ ನೋಡ್ತಾನಂತೆ. ಅದೊಂದು ಗಾದೆ. ಅಂದರೆ ಅವರಿಗೆ ಮನಸ್ಸಿನಲ್ಲಿ ಅಳುಕು, ಹೆದರಿಕೆ ಇದ್ದೇ ಇರ್ತದೆ. ಆಮೇಲೆ ನೆಕ್ಸ್ಟು ಆಡು ಮುಟ್ಟದ ಸೋಗೆ ಇಲ್ಲ. ಇದೆಲ್ಲರಿಗೆ ಗೊತ್ತೇ ಇದೆ. ಆಡು ಯಾವುದನ್ನು ಯಾವ ಎಲೆಯನ್ನು, ಯಾವ ಮರದ ವಸ್ತುಗಳನ್ನು ತಿನ್ನುತ್ತದೆ. ಅದು ಅದಕ್ಕೆ ಯಾವುದು ಇಲ್ಲ ಅಂಥೇಳಿ ಆಗುವುದಿಲ್ಲ, ಇಲ್ಲ, ಅದು ಎಲ್ಲ ಸೊಪ್ಪನ್ನು ತಿಂತದೆ. ಅದಕ್ಕೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದರೆ ಇದು ಇನ್ನೊಂದು ಅರ್ಥದಲ್ಲಿ ನಾವು ಹೇಳುವ ಹಾಗೆ ಕೆಟ್ಟ ಕೆಲಸ ಮಾಡುವವರಿಗೆ ಇದರಿಂದ ತಲುಪುವಂತಹ ಜ್ಞಾನ ಮತ್ತು ಅವರ ಸ್ವಭಾವ ಬದಲಾಗುವುದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ. ಅದೇ ಥರ ಇವರು ಕೆಟ್ಟ ಕೆಲಸ ಮಾಡುವವರು, ಅವರು ಯಾರೇ ಇರಲಿ, ಅವರು ಯಾರನ್ನು ಬಿಡೋದಿಲ್ಲ ಎಂಬ ಅರ್ಥ. ಅಡಿಗೆ ಬಿದ್ದರೂ ಮೂಗ ಮೇಲೆ ಅಂದರೆ ತಾನೇ ಹೇಳಿದ್ದು ಸರಿ. ಅಡಿಗೆ ಬಿದ್ದರು ಅಂದರೆ ನಾವು ಸೋತರೂ ನಾವು ಗೆದ್ದಿದ್ದೇವೆ, ನಾವು ಅದನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ನೆಕ್ಸ್ಟು 2 ದೋಣಿಯಲ್ಲಿ ಕಾಲಿಟ್ಟ ಹಾಗೆ ಅಂದರೆ ನಾವು ಯಾವಾಗಲೂ ಸರಿಯಾಗಿ ಯೋಚನೆ ಮಾಡಿ ಮುಂದೆ ಕಾಲಿಡಬೇಕು ಎಂಬ ಅರ್ಥ. ನಾವು 2 ದೋಣಿಯಲ್ಲಿ ಕಾಲಿಟ್ಟರೆ ಯಾವುದೂ ಶಾಶ್ವತ ಆಗುವುದಿಲ್ಲ, ಯಾವುದಕ್ಕೂ ನಮಗೆ ಸರಿಯಾದ ಪರಿಹಾರ ಸಿಗೋದಿಲ್ಲ ಎಂಬ ಅರ್ಥದಲ್ಲಿ ಇದು ಈ ಗಾದೆ. ನೆಕ್ಸ್ಟು ಕೆಟ್ಟ ಮೇಲೆ ಬುದ್ಧಿ. ಎಷ್ಟೋ ಕಡೆ ಇರ್ತದೆ, ನಮಗೆ ಅನುಭವಕ್ಕೆ ಬರೋದಿಲ್ಲ. ನಾವು ಕೆಟ್ಟ ಮೇಲೆ ನಮಗೆ ಈ ರೀತಿ ಮಾಡಬಾರ್ದಿತ್ತು, ಈ ರೀತಿ ನಾವು ಅಂತಹ ಒಂದು ಐಡಿಯಾ ಮಾಡಬಾರ್ದು, ಅಂದರೆ ಆ ಒಂದು ಯೋಚನೆ ಮಾಡಬಾರ್ದಿತ್ತು. ಆ ಬುದ್ಧಿವಂತಿಕೆಯನ್ನು ನಾವು ಕೆಟ್ಟ ಮೇಲೆ ನಮಗೆ ಗೊತ್ತಾಗ್ತದೆ, ಮೊದಲು ಗೊತ್ತಾಗೋದಿಲ್ಲ. ಎಷ್ಟೋ ಜನರಿಗೆ, ಎಷ್ಟೋ ಕಡೆಗೆ ಈ ಥರ ಆಗಿದೆ. ಅವರು ಕಷ್ಟವನ್ನು ಅನುಭವಿಸಿದ್ರು ನಂತರ ಅವರಿಗೆ ಎಲ್ಲ ಕಷ್ಟಗಳನ್ನು ಅನುಭವಿಸಿದ ನಂತರ ಅವರಿಗೆ ಬುದ್ಧಿ ಬರ್ತದೆ ಅಂತ ಹೇಳ್ತಾರೆ. ಅದು ಒಂದು ಉದಾಹರಣೆ. ನೆಕ್ಸ್ಟು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ನಾವು ಏನೇ ಕೆಲಸ ಮಾಡಲಿ ಕೆಟ್ಟದ್ದು ಮಾಡಬಾರ್ದು. ಅಥವಾ ನಮಗೆ ತೊಂದರೆಗಳು, ಕಷ್ಟಗಳು ಬರುತ್ತಾ ಇರ್ತವೆ, ಆದರೂ ದೇವರ ದಯೆ ಇರಲಿ ಎಂಬ ಅರ್ಥ. ನಿದ್ರಿಸಿದ ಕೋಳಿಗೆ ಕೋಳಿ ಸಿಗೋದು, ಇದರ ಅರ್ಥ ಇಲ್ಲೇ ಇದೆ. ಸುಮ್ಮನೆ ಬಿದ್ದುಕೊಂಡು ಆಲಸ್ಯವಾಗಿ ಬಿದ್ದುಕೊಂಡ್ರೆ ಯಾರಿಗೂ ಸಹ ಒಂದು ಒಳ್ಳೆಯದಾಗುವುದಿಲ್ಲ. ಅದಕ್ಕೆ ಬೇಕಾದಂಥ ವಸ್ತುಗಳು ನಮಗೆ ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ. ಅದೇ ರೀತಿ ಕೋಳಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಕೋಳಿ ಸುಮ್ಮನೆ ಇದ್ದರೆ ಅದಕ್ಕೆಲ್ಲಿ ಸಿಗುತ್ತದೆ ಕೋಳಿ, ಅದು ಬೇಕಾದರೆ ಅದು ಕೋಳಿಯನ್ನು ಹಿಡಿದು ತಿನ್ನಬೇಕು. ಅದೇ ರೀತಿ ನಾವು ಸಹ ಅಷ್ಟೇ ಸರಿಯಾಗಿ ನಾವು ನಮ್ಮ ಕೆಲಸವನ್ನು ಮಾಡಬೇಕು. ಆಗ ನಮಗೆ ಸಿಗುವಂಥ ಆದಾಯ ಪರಿಶ್ರಮದಿಂದ ನಾವು ಮಾಡಿದಂಥ ಕೆಲಸದಿಂದ ನಮಗೆ ಸಿಗುತ್ತದೆ, ಇದು ಅರ್ಥ. ನೆಕ್ಸ್ಟ್ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಹಾಕಿದಂತೆ. ಸೊ ಅಂದರೆ ಇದು ಮೊದಲೇ ಜಗಳ ಆಗುತ್ತಿರಬಹುದು, ಒಬ್ಬರಿಗೊಬ್ಬರು ವೈಮನಸ್ಸಿರ್ಬೋದು. ಅವರು ಬೇಕಂದರೆ ಅದನ್ನು ಜಾಸ್ತಿ ಮಾಡ್ತಾರೆ, ಅವರಿಗೆ ಅದರಿಂದ ಸಂತೋಷ ಆಗುತ್ತದೆ. ಇದು ಉರಿಯುತ್ತಿರೋ ಬೆಂಕಿಗೆ ತುಪ್ಪ ಹಾಕಿದರೆ ಬೆಂಕಿ ಜ್ವಾಲೆ ಮತ್ತು ಜಾಸ್ತಿ ಆಗ್ತದೆ. ಆ ಅರ್ಥದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಹೋದ ಮಾನ ಮರಳಿಬಾರದು, ಅದು ಅಷ್ಟೇ. ಒಂದು ಸಲ ನಮ್ಮ
ಯಾರದೇ ಆಗಲಿ ಮಾನ ಮರ್ಯಾದೆ ಹೋದರೆ ಅದು ವಾಪಸ್ಸು ಸಿಗುವುದಿಲ್ಲ. ಉದಾಹರಣೆ ಬಿಟ್ಟ ಬಾಣದಂತೆ. ಈಗ ಬಾಣಗಳಿಲ್ಲ, ಹಿಂದೆ ಬಿಟ್ಟ ಬಾಣಗಳಿಗೆ ತುಂಬ ಪ್ರಾಧಾನ್ಯತೆ ಇತ್ತು. ಒಂದು ಸಲ ಬಿಟ್ಟ ಬಾಣ ಮತ್ತು ಹಿಂತಿರುಗಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದೇ ರೀತಿ ನಾವು ಒಂದು ಸಲ ನಮ್ಮ ಮಾನ ಮರ್ಯಾದೆ ಹೋದರೆ ಅದು ಮರಳಿ ನಮಗೆ ಸಿಗೋದಿಲ್ಲ. ಆಮೇಲೆ ನೆಕ್ಸ್ಟು ಕಾರ್ಯವಾಸಿ ಕತ್ತೆ ಕಾಲು ಹಿಡಿದಂತೆ. ಅದು ಎಲ್ರಿಗೆ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾದಂಥ ಒಂದು ಅದು ಕಾಲೆ. ಎಲ್ಲರೂ ಏನು ಮಾಡ್ತಾರೆ, ಹೆಚ್ಚಾಗಿ 100ಕ್ಕೆ 90% ಅಂತ ಹೇಳ್ಬೋದು ನಾವು, ಪ್ರತಿಶತ ಅವರವರ ಕೆಲಸಕ್ಕೆ ಆಗಬೇಕಾದರೆ, ಅವರ ಕೆಲಸ ಆಗಬೇಕಾದ್ರೆ ಅವರು ಯಾರ ಹತ್ರ ಕೆಲಸ ಆಗಬೇಕು ಅವರ ಹತ್ರ ಕಾಲು ಹಿಡಿತಾರೆ, ಅವರ ಕೆಲಸವನ್ನು ಮಾಡಿಸಿಕೊಳ್ತಾರೆ. ಆ ನಂತರ ಅವರಿಗೆ ಅದರ ಬಗ್ಗೆ ಒಂದು ಕಾಳಜಿ ಇರೋದಿಲ್ಲ, ಅದನ್ನು ಮರೆತು ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿದಂತೆ ಅಂತೇಳಿ. ಅಂದರೆ ನಮ್ಮ ಕೆಲಸ ಆಗಬೇಕಾದ್ರೆ ಮಾತ್ರ ನಾವು ಅವರ ಬಳಿ ಹೋಗ್ತೇವೆ, ಅದು ಆದಮೇಲೆ ನಾವು ಅದನ್ನು ಮರೆತು ಬಿಡ್ತೇವೆ, ಈ ಅರ್ಥ. ನೆಕ್ಸ್ಟ್ ಇದು ಅದೇ ಥರ, ಕುದುರೆಗೊಂದು ಕಾಲ ಕತ್ತೆಗೊಂದು ಕಾಲ. ಸೊ ಕುದುರೆ ತುಂಬ ಬಲಿಷ್ಠವಾದ ಒಂದು ಉತ್ತಮ ಪ್ರಾಣಿ, ಅದೇ ಕತ್ತೆ ತುಂಬ ಆಲಸಿ ಸೋಮಾರಿ ಆದ ಒಂದು ಪ್ರಾಣಿ. ಸೊ ಹಾಗೆ ಕುದುರೆ ತುಂಬ ಕಷ್ಟಪಟ್ಟು ತುಂಬ ಚಾಚಕ್ಯತೆಯಿಂದ ಅದು ಮುಂದುವರಿತದೆ, ಆದರೆ ಅದಕ್ಕೊಂದು ಕಾಲ ಇದೆ. ಅದೇ ರೀತಿ ಕತ್ತೆಗೂ ಸಹ ಅಷ್ಟೇ ಒಂದು ಕಾಲ ಇದೆ. ಕುದುರೆಗೊಂದು ಕಾಲ ಮತ್ತು ಕತ್ತೆಗೊಂದು ಕಾಲ, ಇದು ಇದರ ಉದಾಹರಣೆ. ಸೊ ಇದು ಗಾದೆಗಳಲ್ಲಿ ಇದು 9ನೇ ಪುಟ ಇಲ್ಲಿಗೆ ಮುಗಿಯಿತು. ಸೊ ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ಧನ್ಯವಾದಗಳು. ಇದನ್ನು ಇಲ್ಲಿಗೆ ಮುಗಿಸಿ ನಂತರ ಇನ್ನೊಮ್ಮೆ ಮುಂದಿನ ಪುಟವನ್ನು ಪ್ರಸ್ತುತಪಡಿಸುತ್ತೇನೆ.